Hello everyone, welcome to my YouTube channel. This is my first ever video. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇವತ್ತು ನಾನು ಮಲ್ಲೇಶ್ವರಂ ಹೋಗ್ತಿದ್ದೀನಿ ಶಾಪಿಂಗಿಗೆ ಅಂತ. ಇವಾಗ ಆಲ್ರೆಡಿ ಟೈಮ್ 6 o'clock ಆಗೋಗಿದೆ. ಹಾಗೆ ಅಲ್ಲಿಂದ ಟೆಂಪಲಿಗೆ ಹೋಗಿ ಆಮೇಲೆ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ನಾನು ಮತ್ತು ತಂಗಿ ಗಾಡೀಲಿ ಹೋಗ್ತಾ ಇದ್ದೀವಿ. ಇವಾಗ ಟೆಂಪಲ್ ಹತ್ರ ಬಂದು ರೀಚ್ ಆಗಿದ್ದೀವಿ. ಇವಾಗ ದರ್ಶನಕ್ಕೆ ಹೋಗಬೇಕು. ಇವಾಗ ದರ್ಶನ ಮುಗಿಸ್ಕೊಂಡ್ಬಂದ್ವಿ. ತುಂಬ ಚೆನ್ನಾಗಿತ್ತು ದರ್ಶನ, ತುಂಬ ಫ್ರೀ ಇತ್ತು. ಇವಾಗ ಇಲ್ಲಿಂದ 8th Cross ಶಾಪಿಂಗ್ ಸ್ಟ್ರೀಟಿಗೆ ಹೋಗ್ತಿದ್ದೀವಿ. ಇದೇ ಗಾಡಿ ನಾವು ಬಂದಿದ್ದು. ಫೈನಲಿ ನಾವು ಮಲ್ಲೇಶ್ವರಂ 8th Cross ಎಂಟರ್ ಆದ್ವಿ. ಸುದರ್ಶನ್ ಸಿಲ್ಕಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದರು. ಅದೇನು ಆಫರ್ ನಡೀತಿತ್ತೋ ಏನೋ ಗೊತ್ತಿಲ್ಲ. ಕೊನೆಗೂ ನಾವು ಶಾಪಿಂಗ್ ಸ್ಟ್ರೀಟಿಗೆ ಎಂಟ್ರಿ ಆದ್ವಿ. ಅದು ಸಂಡೇ ಆಗಿದ್ದರಿಂದ ಸಿಕ್ಕಾಪಟ್ಟೆ ಜನ ಇದ್ದರು. ಸ್ವಲ್ಪ ಟ್ರಾಫಿಕ್ ಕೂಡ ಸಿಕ್ತು. ನಮಗೆ ಆ ಟ್ರಾಫಿಕ್ಕಿಂದ ಹೊರಗೆ ಹೋಗಿ ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಲಿಟ್ರಲಿ 15 minutes ಟೈಮ್ ಆಯಿತು. ಈವನ್ ನಮಗೆ ಕರೆಕ್ಟಾಗಿ ಪಾರ್ಕಿಂಗ್ ಕೂಡ ಸಿಗಲಿಲ್ಲ. ತುಂಬ ಹೊತ್ತು ಪಾರ್ಕಿಂಗಿಗೆ ಹುಡುಕಿದ ಮೇಲೆ ಲಾಸ್ಟಿಗೆ ಒಂದು ಕಡೆ ಪಾರ್ಕಿಂಗ್ ಸಿಕ್ತು. ಅಲ್ಲಿ ಗಾಡಿ ನಿಲ್ಲಿಸಿ ನಾವು ಶಾಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾನು ಹೋಗಿದ್ದೆ ಫೋನ್ ಆಕ್ಸೆಸರಿ ಸ್ಟೋರ್ಗೆ. ನಾನು ಕೂಡ ನನ್ನ ಫೋನಿಗೆ ಬ್ಯಾಕ್ ಕೇಸ್ ಹುಡುಕ್ತಾ ಇದ್ದೆ. ಹಾಗಾಗಿ ಆ ಶಾಪಿಗೆ ಹೋಗಿದ್ದೆ. ಸಿಕ್ಕಾಬಟ್ಟೆ ಒಳ್ಳೆ ಕಲೆಕ್ಷನ್ ಇತ್ತು, ಈವನ್ ಫಾರ್ ಅ ಬೆಸ್ಟ್ ಪ್ರೈಸ್. ಆಮೇಲೆ ನಾನು ವೆಸ್ಟರ್ನ್ ಟಾಪ್ಸ್, ಜೀನ್ಸ್ ಟಾಪ್ಸ್, ಶಾರ್ಟ್ ಕುರ್ತೀಸ್ ಎಲ್ಲ ಸ್ಟೋರ್ಸ್ನೂ ವಿಸಿಟ್ ಮಾಡಿದೆ. ನಿಜವಾಗ್ಲೂ ತುಂಬ ಒಳ್ಳೆ ಕಲೆಕ್ಷನ್ ಇತ್ತು, ಒಳ್ಳೆ ಪ್ರೈಸಿಗೆ ಕೂಡ. ಆಮೇಲೆ ನಾನು ಬ್ಯಾಗ್ ಕಲೆಕ್ಷನ್ ನೋಡಿದೆ. ಆಲ್ಮೋಸ್ಟ್ ಸಿಮಿಲರ್ ನನ್ನ ಹತ್ರ ಇರೋ ಥರದ್ದೇ ಬ್ಯಾಗ್ಸ್ ಕಲೆಕ್ಷನ್ ಇದ್ದಿದ್ದರಿಂದ ನಾನು ಯಾವುದನ್ನು ಶಾಪ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ನಾನು ಹೊರಟಿದ್ದು ನನ್ನ ಮೋಸ್ಟ್ ಫೇವ್ರೆಟ್ ಸೆಕ್ಷನ್ ಜ್ಯುವೆಲರಿಗೆ. ಮಲ್ಲೇಶ್ವರಮಲ್ಲಿ ಜ್ಯುವೆಲರಿ ಕಲೆಕ್ಷನ್ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಅಫೋರ್ಡೆಬಲ್ ಪ್ರೈಸಿಗೆ ಕೂಡ ಸಿಗುತ್ತೆ. ಇಲ್ಲಿ ಬ್ಯಾಂಗಲ್ ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ನೀವು ಯಾವುದೇ ಪಿಕ್ ಮಾಡಿದ್ರು ಜಸ್ಟ್ ಫಾರ್ 100 rupees. ನಾನು ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ ಪ್ರೈಸ್ನ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಳಿ. ಶಾಪಿಂಗ್ ಆಯಿತು ಆಲ್ಮೋಸ್ಟ್. ಬಟ್ ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ರಶ್. ಸೊ ನಾವಿವಾಗ ಏನಾದರೂ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಪಿಜ್ಜಾ ಸಿಗುತ್ತೆ 40 rupees 60 rupeesಗೆಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಬನ್ನಿ ಹೋಗೋಣ. ಪಿಜ್ಜಾ ಅಂತೂ ತುಂಬಾ ಚೆನ್ನಾಗಿತ್ತು. ಪಿಜ್ಜಾ ತಿಂದಾದ್ಮೇಲೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಚೇಪೆಕಾಯಿಗೆ ಉಪ್ಪು ಖಾರ ಹಾಕ್ಸ್ಕೊಂಡು ತಿಂದ್ಕೊಂಡು ಹೊರಟ್ವಿ. ಯಾವಾಗ ಮಲ್ಲೇಶ್ವರಂ ಬಂದರೂ ಆಶಾ ಸ್ವೀಟ್ಸಲ್ಲಿ ಬಾದಾಮ್ ಮಿಲ್ಕ್ ಕುಡಿದೇ ಹೋಗ್ತಿರ್ಲಿಲ್ಲ. ಬಟ್ ಈ ಸಲ ಸಿಕ್ಕಾಬಟ್ಟೆ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ನಾನು ಕುಡಿಯೋಕ್ಕಾಗಲಿಲ್ಲ. ಆದರೂ ಆಶಾ ಸ್ವೀಟ್ಸ್ನ ನೋಡಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೊರಟೆ. ನೀವು ನೆಕ್ಸ್ಟ್ ಮಲ್ಲೇಶ್ವರಂ ಬಂದರೆ ಇಲ್ಲಿ ಬಾದಾಮ್ ಮಿಲ್ಕ್ ಕುಡಿಯೋದನ್ನ ಮಿಸ್ ಮಾಡಬೇಡಿ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ನಾನು ಏನೇನು ಶಾಪ್ ಮಾಡಿದ್ದೀನಿ ಅಂತ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನೋಡಿ ಬೆಂಗಳೂರನ್ನ
ಎಷ್ಟು ಚೆನ್ನಾಗಿದೆ ವ್ಯೂ, ಅದರಲ್ಲೂ ನೈಟಲ್ಲಿ ಆ ಲೈಟಿಂಗ್ಸಲ್ಲಿ ನೋಡೋದಂದರೆ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರು ಇಷ್ಟನೇ, ಆದರೆ ಟ್ರಾಫಿಕ್ ಮಾತ್ರ ಸಿಕ್ಕಾಬಟ್ಟೆ ಕಷ್ಟ. ಹಾಂ, ಇವಾಗಷ್ಟೇ ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫುಲ್ ಟಯರ್ಡ್ ಆಗಿತ್ತು. ಇವಾಗ ಏನೇನು ತಂದಿದ್ದೀನೆಲ್ಲ ತೋರಿಸೋಣ ಅಂತ ಕೂತಿದ್ದೀನಿ. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗಿದೆ ಅಲ್ಲಿ ಶಾರ್ಟ್ ಕುರ್ತೀಸ್ ಕಲೆಕ್ಷನ್. ಸೊ ನಾನು ಒಂದಷ್ಟು ಪಿಕ್ ಮಾಡಿದ್ದೀನಿ. ಲೈಕ್ ಐ ಪಿಕ್ಟ್ ಫಾರ್ 1000 ರುಪೀಸ್, ಅಂದರೆ ಒಂದು ಬಂದುಬಿಟ್ಟು 250 ರುಪೀಸ್ ಇತ್ತು. ಸೊ 4 ಚಾಯ್ಸ್ ಮಾಡಿದ್ದೀನಿ, ತೋರಿಸ್ತೀನಿ ಒಂದೊಂದೇ. ಇದನ್ನ ಹೇಗೆಲ್ಲ ಸ್ಟೈಲ್ ಮಾಡ್ತೀನಿ ಅಂತ ನೆಕ್ಸ್ಟ್ ಶಾರ್ಟ್ಸ್ ಏನಾದರೂ ಮಾಡಿ ಹಾಕ್ತೀನಿ ಆಫೀಸಿಗೆ ವೇರ್ ಮಾಡ್ಕೊಂಡು ಹೋಗ್ತಾ. ದಿಸ್ ಒನ್ ಬ್ಲೂ ಕಲರ್ ಫ್ಲೋರಲ್ ಪ್ರಿಂಟ್ ಇದೆ. ಆ್ಯಂಡ್ ಸೆಕೆಂಡ್ ಒನ್, ಇದು ಸಿಕ್ಕಾಪಟ್ಟೆ ಟ್ರೆಂಡಲ್ಲಿ ಓಡ್ತಿದೆ, ತುಂಬ ಜನ ವೇರ್ ಮಾಡಿರ್ತಾರೆ, ನೋಡಿರ್ತೀರ. ಇದರ ಕಲರ್ ಆಪ್ಷನ್ಸ್ ಇತ್ತು. ನನಗೆ ಈ ಮರೂನ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹೇಳ್ತೀನಲ್ಲ, ಸ್ವಲ್ಪ ಡಾರ್ಕ್ ಕಲರ್ಸ್ ನಮ್ಮನ್ನ ಬ್ರೈಟಾಗಿ ಮಾಡುತ್ತೆ ಅಂತ. ಸೊ ನಾನು ಈ ಮರೂನ್ನ ಚಾಯ್ಸ್ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಈ ಗ್ರೀನ್ ಬಂದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಕಲರ್ ಅಂತ ಅನ್ನಿಸ್ತು ನನಗೆ. ಸೊ ಈ ಗ್ರೀನ್ ತಗೊಂಡಿದ್ದೀನಿ. ಇದು ಕೂಡ ಫ್ಲೋರಲ್ ಪ್ರಿಂಟ್. ಆ್ಯಂಡ್ ಲಾಸ್ಟ್ ಒನ್ ಬಂದು ಪರ್ಪಲ್. ದಿಸ್ ಒನ್, ಇದು ಅಷ್ಟೇ ಸಿಕ್ಕಾಪಟ್ಟೆ ಡಾರ್ಕ್ ಕಲರ್, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಮುಂದ್ಗಡೆ ಟೈ ಇದೆ, ಟೈ ಮಾಡ್ಕೊಳ್ಳೋಕ್ಕೆ. ಇದೆರಡು ಪ್ಯಾಟ್ರನ್ ಬಂದ್ಬಿಟ್ಟು ಇದರಲ್ಲಿ ಶೋಲ್ಡರ್ ಹತ್ರ ಟೈ ಮಾಡ್ಕೋಬೋದು. ಇದು ಮುಂದ್ಗಡೆ ಟೈ ಇದೆ ಕಾಲರ್ ಹತ್ರ. ಆ್ಯಂಡ್ 3 ಪೀಸ್ ನಾನು ತೊಗೊಂಡಿದ್ದು ಸ್ಲೀವ್ಲೆಸ್ ಪ್ಯಾಟರ್ನ್, ಮತ್ತು ಒಳಗಡೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೋಬೋದು, ಕೊಟ್ಟಿರ್ತಾರೆ ಎಕ್ಸ್ಟ್ರಾ. ಇದು ಬಂದು 3/4 ಸ್ಲೀವ್. ನೆಕ್ಸ್ಟ್ ನಾನು ಏನೇನು ತೊಗೊಂಡೆ ಅಂದರೆ, ಬಿಫೋರ್ ದಟ್ ನಾನು ಒಂದು ಸ್ಲಿಪ್ಪರ್ ತೊಗೊಂಡೆ. ಇದು ಸ್ಯಾರಿಗೆಲ್ಲ ಸೂಟ್ ಆಗುತ್ತೆ ಅಂತ. ನನ್ನ ಕಸಿನ್ ಮದುವೆ ಬರುತ್ತೆ ನೆಕ್ಸ್ಟು, ಸೊ ಆವಾಗ ಪೇರಪ್ ಮಾಡ್ಬೋದು ಅಂತ. ಫಸ್ಟ್ ಆಫ್ ಆಲ್ ನಾನು ಈ ಥರ ಸ್ಲಿಪ್ಪರ್ಸ್ ಹಾಕಲ್ಲ, ಬಟ್ ನನಗಿದ್ದು ನನ್ನ ಕಾಲಿಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿತ್ತು ಅಂತ ಅನ್ನಿಸ್ತು ಅಲ್ಲಿ ನೋಡಿದಾಗ. ಸೊ ಇದನ್ನು ತೊಗೊಂಡಿದ್ದೀನಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇದು ಲ್ಯಾವೆಂಡರ್ ಶೇಡ್ ಇದು. ಆ್ಯಂಡ್ ನೆಕ್ಸ್ಟ್ ನಾನು ಹೊಸದಾಗಿ ತೊಗೊಂಡಿದ್ದು ಫೋನು ರೀಸೆಂಟಾಗಿ ವೀಡಿಯೋಸ್ಗೋಸ್ಕರ. ನಂದು iPhone 14 Pro. ಸೊ ನಾನು ಅದಕ್ಕೊಂದು ಬ್ಯಾಕ್ ಕೇಸ್ ತೊಗೊಂಡೆ. ಇದು ಕೂಡ ಲೈಟ್ ಲ್ಯಾವೆಂಡರ್ ಕಲರ್. ಆ್ಯಂಡ್ ಇನ್ನೊಂದು ಫೋನಿಗೆ ಆಕ್ಸೆಸರಿ ತೊಗೊಂಡೆ. ಇದು ಲೈಕ್ ಫೋನ್ ಹೋಲ್ಡರ್, ಎಲ್ಲಾದರೂ ಪ್ಲೇಸ್ ಮಾಡಿ ಫೋನ್ ಯೂಸ್ ಮಾಡ್ಬೋದು. ಇದು ನಾನು ವೈಟ್ ಶೇಡಲ್ಲಿ ತೊಗೊಂಡೆ. ಇದು ಹಾಕಿ ಟ್ರೈ ಮಾಡಬೇಕು, ಗೊತ್ತಿಲ್ಲ ನನಗೆ ಹೇಗೆ ಯೂಸ್ ಮಾಡೋದಂತ. ಚೆಕ್ ಮಾಡಿ ನೋಡ್ತೀನಿ. ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ದಂಗೆ ನನ್ನ ಕಸಿನ್ಸ್ ಮದುವೆ ಎಲ್ಲ ಇದೆ ನೆಕ್ಸ್ಟು. ಸೊ ಬ್ಯಾಂಗಲ್ಸ್ ನಾನು ಸ್ಯಾರಿ ಕಲರ್ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬೋದು ಅಂತ ಗೋಲ್ಡ್ ಶೇಡ್ ಸೇಮ್ 2 ಪೇರ್ ತೊಗೊಂಡೆ. ಇದು 1 ಪೇರ್ಗೆ 150 ರುಪೀಸ್ ಐ ಪೇಡ್. ಆ್ಯಂಡ್ ಇದು 150 ರುಪೀಸ್. ಆ್ಯಂಡ್ ನೆಕ್ಸ್ಟ್ ಇದು ಲಾಸ್ಟ್ ನನ್ನ ಪರ್ಚೇಸ್, ರಿಂಗ್. ಇದು ಒನ್ಕಿ ರಿಂಗ್ ಅಂತ ಹೇಳ್ತಾರಲ್ಲ, ಇದು ಆಲ್ರೆಡಿ ನನ್ನ ಹತ್ರ ಇದೆ. ನಂಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತೆ ಕೈಗೆ. ಇದನ್ನು ನಾನು ನಮ್ಮ ಅಮ್ಮಂಗೆ ಅಂತ ತೊಗೊಂಡಿದ್ದು, ಊರಿಗೆ ಹೋದಾಗ ಕೊಡಬೇಕು. ಇದೆಲ್ಲ ಶಾಪಿಂಗ್ ಮಾಡಿರೋದು ಚಿಕ್ಕ ಬಿಟ್ಸ್ ಆ್ಯಡ್ ಮಾಡಿರ್ತೀನಿ, ಬಟ್ ತುಂಬ ಶಾಪ್ ಮಾಡೋ ಹರಿಬರಿಲಿ ನಮಗೆ ಶೂಟ್ ಮಾಡೋಕ್ಕೆ ಕಷ್ಟ ಆಗಲಿಲ್ಲ. ಆಮೇಲೆ ಮೋಸ್ಟ್ ಆಫ್ ದಿ ಶಾಪ್ಸ್ ತುಂಬ ರಶ್ ಇರೋದ್ರಿಂದ ನಮಗೆ ಶೂಟಿಂಗ್ ಅಲೋನು ಮಾಡಲ್ಲ. ಹಾಗಾಗಿ ಇಲ್ಲಿಗೆ ಬಂದು ತೋರಿಸ್ತಾ ಇದ್ದೀನಿ. ಆದರೂ ನನ್ನ ಹತ್ರ ಇರೋ ಚಿಕ್ಕ ಕ್ಲಿಪ್ಸ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ಇವತ್ತಿಗೆ ಇಷ್ಟೇ ನಾನು ಶಾಪಿಂಗ್ ಮಾಡಿದ್ದು. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.